ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ನಾನು ದಿನನಿತ್ಯ ಅಡುಗೆನಲ್ಲಿ ಬಳಸುವಂತಹ ಸಾಮಗ್ರಿಗಳು ಏನೇನು, ಹಾಗೆಯೇ ಅಡುಗೆ ಮನೆಯಲ್ಲಿ ಕೆಲವೊಂದಿಷ್ಟು ಗೃಹಿಣಿಯರಿಗೆ ಒಂದು ಟಿಪ್ಸನ್ನು ಹೇಳೋ ಮುಖಾಂತರ ನಾನು ಅಡುಗೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಸಿದ್ಧತೆನ ಮಾಡ್ಕೊಳ್ತೀನಿ, ಹಾಗೆ ನಾನು ಬಳಸುವಂತಹ ಪದಾರ್ಥಗಳು ಯಾವ್ದ್ಯಾವುದು ಬನ್ನಿ ನೋಡೋಣ. ಹಾಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ರಾಗಿನ ಬಿಸಿಲಲ್ಲಿ ಒಣಗಿಸಿ ನಂತರ ನೋಡಿ ಇವಾಗ ಒಂದು ಬೇಷನ್ಗೆ ತುಂಬಿ ಇಟ್ಕೊಂಡಿದ್ದೀನಿ. ನಂತರ ಕೂಡ ಇಲ್ಲಿ ಗೋಧಿ ಕೂಡ ನಾನು ಇದನ್ನು ಬಿಸಿಲಲ್ಲಿ ಒಣಗಿಸಿ ತದನಂತರ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ರಾಗಿ ಆಗಲಿ, ಗೋಧಿ ಆಗಲಿ, ಅಕ್ಕಿ ಆಗಲಿ, ಯಾವುದೇ ಆಗಲಿ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸಿ ನಂತರ ನಾವು ಮಿಷಿನ್ಗೆ ಹಾಕೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನೋಡಿ, ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ನೀರಲ್ಲಿ ಒಂದು ಬಾರಿ ನಾನು ತೊಳೆದುಬಿಟ್ಟು ಒಂದು 2 ರಿಂದ 3 ದಿನದವರೆಗೂ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ. ನೋಡ್ತಾ ಇರ್ಬೋದು, ಒಳ್ಳೆ ಕ್ವಾಲಿಟಿಯಲ್ಲಿದೆ. ಹಾಗೆಯೇ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಖಾರದ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಮಿಷಿನ್ನಲ್ಲಿ ನಾನು ರಾಗಿ ಆಗಲಿ, ಗೋಧಿ ಆಗಲಿ, ಹಾಗೆಯೇ ಮೆಣಸಿನ್ಕಾಯಿ ಪುಡಿ ಕೂಡ ನಾನಿಲ್ಲಿ ಮಾಡಿಸಿದ್ದೀನಿ. ಇದನ್ನೆಲ್ಲ ನಾನು ಜರಡಿ ಮಾಡಿ ನಂತರ ನಾನು ಒಂದು ಬಾಕ್ಸಲ್ಲಿ ನಾನು ತುಂಬಿಟ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಅಂದ್ಬಿಟ್ಟು. ಅಡುಗೆನಲ್ಲಿ ಯಾವಾಗಲೂ ನಾನು ಖಾರದ ಪುಡಿ ಅಂತ ಹೇಳ್ತಾ ಇರ್ತೀನಲ್ವ, ಸೊ ನಾನು ಆಲ್ರೆಡಿ ಖಾರದ ಪುಡಿ ವಿಡಿಯೋನ ಹಾಕಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದನ್ನು ನಾನು ಜರಡಿ ಕೂಡ ಮಾಡಿಕೊಂಡು ನಂತರ ನೋಡಿ ಈ ಥರ ಸ್ಟೀಲ್ ಬಾಕ್ಸಲ್ಲಿ ನಾನು ತುಂಬಿಟ್ಕೊಳ್ತೀನಿ. ಫ್ರೀ ಇರೋ ಟೈಮಲ್ಲಿ ಈ ಥರ ಖಾರದ ಪುಡಿ ಆಗಲಿ, ಗೋಧಿ ಆಗಲಿ, ಹಾಗೆ ಅಕ್ಕಿ, ರಾಗಿ ಪ್ರತಿಯೊಂದು ಕೂಡ ನಾವು ಮನೆಯಲ್ಲೇ ನಾವು ಬಿಸಿಲಲ್ಲಿ ಒಣಗಿಸಿ ನಾವು ನಂತರ ನಾವು ಬಳಸಿ ಈ ಥರ ಅಡುಗೆ ಮಾಡೋದ್ರಿಂದ ತುಂಬಾ ರುಚಿಯಾಗೂ ಕೂಡ ಇರುತ್ತೆ, ಹಾಗೆಯೇ ಶುಚಿಯಾಗೂ ಕೂಡ ಇರುತ್ತೆ. ನೀವೂ ಫ್ರೀ ಇರೋ ಟೈಮಲ್ಲಿ ನೀವು ಈ ಥರ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಂತರ ನೋಡಿ, ಒಂದು ಸ್ಟೀಲ್ ಸ್ಪೂನು ಕೂಡ ನಾನು ಇದರಲ್ಲಿ ಸೇರಿಸಿ ನಂತರ ನಾನು ಇದನ್ನು ತೆಗೆದಿಟ್ಕೊಳ್ತೀನಿ. ನಂತರ ನಾನು ಯಾವಾಗಲೂ ಹೇಳ್ತಾ ಇದ್ನಲ್ವ, ನಾನು ಅಡುಗೆಗಳಲ್ಲಿ ಸಾಮಾನ್ಯವಾಗಿ ಬಳಸೋದು ಹೆಚ್ಚು ಅಂತ ಅಂದರೆ ಈ ಒಂದು ತೆಂಗಿನಕಾಯಿ ಎಣ್ಣೆ. ಸುಮಾರು ಒಂದು 7 ರಿಂದ 8 kg ತಗೊಂಡು ಬಂದು ನಾನು ಬಿಸಿಲಲ್ಲಿ ಒಣಗಿಸಿ ನಂತರ ನೋಡಿ ನಾನು ಗಾಣದಲ್ಲಿ ಇದನ್ನು ಬಿಡಿಸಿದ್ದೀನಿ. ನಂತರ ನೋಡಿ ಈ ಒಂದು ಗಾಜಿನ ಒಂದು ಬಾಟಲ್ನಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಕೊಬ್ಬರಿ ತುಂಬಾ ರೇಟ್ ಆಗಿದೆ, ಒಪ್ಕೊಳ್ತೀನಿ. ಬಟ್ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ನಾವು ಒಳ್ಳೆಯದನ್ನು ಎಷ್ಟು ಸಿಗುತ್ತೆ ಅದನ್ನು ನಾವು ತಿನ್ನಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನೀವು ಕೂಡ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಎಣ್ಣೆನ ಬಳಸಿ. ನಾನು ಈ ಬಾಟಲ್ನ ಡಿ-ಮಾರ್ಟಲ್ಲಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ವಾಷಬಲ್ಲು, ಕ್ಲೀನಾಗಿ ಮಾಡ್ಕೊಳ್ಬೋದು. ನೋಡಿ, ಇದು ಲಾಕ್ ಇದು. ನಂತರ ಒಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ತುಂಬ ದೊಡ್ಡ ಟಿಪ್ಸ್ ಹೇಳ್ತಾ ಇದ್ದಾರೋ ಏನೋ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ. ನೋಡಿ, ನಾವು ಪಾತ್ರೆ ತೊಳೆಯುವಂಥದ್ದು ಲಿಕ್ವಿಡ್ನ ನಾವು ತೊಗೊಂಡು ಬರ್ತೀವಿ. ಪ್ರಿಲ್ ಆಗಲಿ ಅಥವಾ ಬೇರೆ ಕಂಪನಿದು ಯಾವುದೇ ಆಗಲಿ, ಇದು ಬಂದು ರಿಫ್ಲೆಕ್ಟ್, ಯಾವುದೇ ರೀತಿ ನೀವು ಪ್ಲಾಸ್ಟಿಕ್ ತೊಗೊಂಡು ಬಂದರೆ ಇದರಲ್ಲಿ ನಾವು ಅಡುಗೆ ಎಣ್ಣೆ ಬಳಸೋದು ಬೇಡ. ಬಟ್ ದೇವ್ರ ಪೂಜೆಗೆ ಬಳಸೋವಂತಹ ಎಣ್ಣೆನ ನಾವು ಇದಕ್ಕೆ ಸ್ಟೋರ್ ಮಾಡಿ ನಾವು ಬಳಸೋದ್ರಿಂದ ನೋಡಿ ಇದು ಕ್ಲೀನಾಗಿ ಲಾಕ್ ಆಗುತ್ತೆ. ಇದು ಯಾವುದೇ ರೀತಿ ಚೆಲ್ಲೋಗಲ್ಲ ಮತ್ತು ಕ್ಲೀನಾಗೂ ಕೂಡ ಇದನ್ನು ನಾವು ಹೊರಗಡೆಯಿಂದ ನಾನು ಇದನ್ನು ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸುಲಭವಾಗಿ ವಾಶ್ ಮಾಡ್ಕೊಳ್ಬೋದು. ಮೇಲ್ಭಾಗ ಏನು ಧೂಳಿರುತ್ತೆ ಅದೆಲ್ಲ. ನೋಡಿ, ಎಣ್ಣೆ ಪ್ಯಾಕೆಟ್ನ ಆದಷ್ಟು ನೀವು ಈ ಥರ ಡಬ್ಬಗಳಿಗೆ ಹಾಕ್ಕೋಬೇಕಾದ್ರೆ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಎಲ್ಲೂ ಕೂಡ ಎಣ್ಣೆ ಚೆಲ್ಲೋದಿಲ್ಲ. ಈ ಥರ ಡಬ್ಬಗಳನ್ನ ನಾನು ಖಂಡಿತ ಬಿಸಾಕೋದಿಲ್ಲ, ಏನಕ್ಕಾದ್ರೂ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಒಂದು ಎಣ್ಣೆಗಳಿಗಾಗಿ ಚೆನ್ನಾಗಿರುತ್ತೆ ಇದು. ಹಾಗೆ ನಿಮ್ಗೆ ತೋರಿಸ್ಬೇಕು ಅಂತಲೇ ನಾನು ಸ್ಟಿಕ್ಕರ್ ಕೂಡ ರಿಮೂವ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನಾನು ಆಲ್ರೆಡಿ ಮೇಲ್ಭಾಗ ಎಲ್ಲ ತೊಳೆದಿದ್ದೀನಿ. ಯಾವಾಗಲೂ ಅಷ್ಟೇ ಧೂಳಾಗುತ್ತೆ, ಹಾಗಾಗಿ ನಾನು ಮೇಲ್ಭಾಗ ಕ್ಲೀನಾಗಿ ನಾನು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ 2 ಬಾಟಲ್ನ ಯೂಸ್ ಮಾಡಿದ್ದೀನಿ.
ನೋಡಿ ಎಷ್ಟು ಲಾಕ್ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಕೂಡ ಎಣ್ಣೆ ಚೆಲ್ಲೋದಿಲ್ಲ. ನೀವು ದೀಪಕ್ಕೆ ಹಾಕೋ ಟೈಮಲ್ಲಿ ನಿಧಾನಕ್ಕೆ ನೀವು ಇದನ್ನು ಮೇಲ್ಗಡೆ ಎಳೆದು ಹಾಕ್ಬೋದು. ಲಾಕು ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟೋ ಜನ ಇನ್ನೇನು ಖಾಲಿ ಆಯಿತು ಲಿಕ್ವಿಡ್ ಇನ್ನೇನಕ್ಕೆ ಅಂತ ಹೇಳಿ ಬಿಸಾಕ್ತಾರೆ. ಸೊ ಅಂದರೆ ಈ ಟಿಪ್ಸು ಗೊತ್ತಿರೋರು ಓಕೆ, ಗೊತ್ತಿಲ್ಲದೆ ಇರೋರಿಗಷ್ಟೇ ಹೇಳ್ತಾ ಇದ್ದೀನಿ ನೋಡಿ. ಇದನ್ನು ಈ ಸುಲಭವಾಗಿ ಲಾಕ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಅಲ್ವಾ ಇದು ಟಿಪ್ಸು. ಇದರಲ್ಲಿ ಎಣ್ಣೆ ಅಂತ ಅಲ್ಲ, ಬೇರೆ ಯಾವುದೇ ಆಗಲಿ ನೀವು ಇಲ್ಲಿ ಇದ್ರ ಬದಲಾಗಿ ಬೇಕಾದರೆ ಹ್ಯಾಂಡ್ ವಾಶಿಗೂ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು. ನಂತರ ಸ್ನೇಹಿತರೆ, ನಾನು ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಪೌಡರ್ ಮಾಡ್ಕೊಂಡಿದ್ದೀನಿ, ಇದು ಮನೆಯದು ಹೋಮ್ ಮೇಡ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಜೀರಿಗೆ ಕೂಡ ನಾನು ಮನೆಯಲ್ಲಿ ಫ್ರೀ ಇರೋ ಟೈಮಲ್ಲಿ ಎಷ್ಟೊತ್ತಿನ ಕೆಲಸ ಅಲ್ವಾ, ಬೇಗನೆ ಮಾಡ್ಕೊಳ್ಬೋದು. 1-2 ನಿಮಿಷದಲ್ಲೇ ಇದು ನಾವು ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗೋ ಕೂಡ ಇರುತ್ತೆ, ಅಡುಗೆನಲ್ಲಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ದಿಢೀರಾಗಿ ಸಾಂಬಾರು ಏನಾದರೂ ಮಾಡಬೇಕು ಅಂತ ಅಂದಾಗ, ಅಂದರೆ ರಸಮ್ ಮಾಡಬೇಕು ಅಂತ ಅಂದಾಗ ನಾವು ಜೀರಿಗೆನ ನಾವು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಬದಲಾಗಿ ನಾವು ಈ ರೀತಿಯಾಗಿ ನಾವು ಪೌಡರ್ ಮಾಡಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು. ನಂತರ ನೋಡಿ, ಧನಿಯಾ ಪುಡಿ ಎಷ್ಟು ಸುಲಭ ನೋಡಿ. ಹಾಗೆಯೇ ಇದನ್ನು ಹಾಗೆ ನಾನು ಪೌಡರ್ ಮಾಡ್ಕೊಂಡಿಲ್ಲ, ಇದನ್ನು ಸ್ವಲ್ಪ ಬೆಚ್ಚಗೆ ಹುರಿದುಬಿಟ್ಟು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಜೀರಿಗೆ ಮತ್ತು ಧನಿಯಾ ಎರಡೂ ಕೂಡ ನಾನು ಬಿಸಿಲಲ್ಲಿ ಇಟ್ಬಿಟ್ಟೆ ನಾನು ನಂತರ ಬಳಸ್ಕೊಳ್ಳೋದು, ಯಾಕೆಂದರೆ ಫ್ರೆಶ್ ಆಗಿರುತ್ತೆ ತುಂಬ ದಿನ ಆದರೂ ಕೂಡ ಅಂತ. ನಂತರ ನೋಡಿ, ನಾನಿಲ್ಲಿ ಪೆಪ್ಪರ್ ಪೌಡರು ಅಂದರೆ ಮೆಣಸಿನ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಪೆಪ್ಪರು, ಜೀರಿಗೆ, ಧನಿಯಾ ಪುಡಿ ದಿನನಿತ್ಯದಲ್ಲಿ ಬಳಸೋ ಅಂಥದ್ದೇನೆ. ಸೊ ಅದು ತಕ್ಷಣಕ್ಕೆ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಗಡಿಬಿಡಿ ಆಗುತ್ತೆ, ಹಾಗೆಯೇ ಮತ್ತೆ ಅದಕ್ಕೆ ಬೇರೆ ಟೈಮ್ ಕೊಡಬೇಕಾಗತ್ತೆ. ಅದ್ರ ಬದಲಾಗಿ ನೀವು ಒಂದೇ ಸಲ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ತಿಂಗಳವರೆಗೂ ಇದನ್ನು ನೀವು ಯೂಸ್ ಮಾಡ್ಬೋದು. ನಂತರ ನೋಡಿ, ನಾನಿಲ್ಲಿ ಚಕ್ಕೆ ಪುಡಿನ ನಾನು ಈಗ ಮಟನ್ ಕೈಮಾ, ಚಿಕನ್ ಕೈಮಾ ಈ ಥರದಕ್ಕೆಲ್ಲ ಯೂಸ್ ಮಾಡ್ತೀನಿ, ಹಾಗೆ ವಡೆಗೂ ಕೂಡ ನಾನು ಬಳಸ್ತೀನಿ. ಹಾಗಾಗಿ ನಾನು ಚಕ್ಕೆನ ನಾನಿಲ್ಲಿ ಪೌಡರ್ ಮಾಡಿ ನಾನು ಇದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ಎಲ್ಲನೂ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿಯಲ್ಲಿ ಸ್ಟೀಲ್ ಬಾಕ್ಸಲ್ಲಿ ನಾನು ಹಾಕ್ಕೊಳ್ಳೋದು. ಯಾವಾಗ ಬೇಕೋ ಆವಾಗ ನಾವು ಮಾಡಿ ಇಟ್ಕೊಳ್ಬೋದು. ಜೀರಿಗೆ ಪುಡಿ, ಧನಿಯಾ ಪುಡಿ, ಖಾರ ಪುಡಿ ಎಲ್ಲ ಕೂಡ ಇದರಲ್ಲೇ ಇದೆ. ನೆಕ್ಸ್ಟ್ ಇದು ಗರಂ ಮಸಾಲ ಪೌಡರು. ಇದು ಕೂಡ ಅಂದರೆ ಆಲ್ರೆಡಿ ಸ್ವಲ್ಪ ಇತ್ತು, ಹಾಗಾಗಿ ನಾನು ಇಲ್ಲಿ ತೋರಿಸಿಲ್ಲ. ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರದಲ್ಲಿ ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಂತರ ನಾನ್ ವೆಜ್ ಪುಡಿ, ಇದನ್ನು ಕೂಡ ನೋಡಿ ನಾನು ಆಲ್ರೆಡಿ ಇವಾಗ ಹುರಿದು ಎಲ್ಲನೂ ಇಟ್ಕೊಂಡಿದ್ದೆ. ಇದನ್ನು ಇವಾಗ ಈ ರೀತಿಯಾಗಿ ನಾನು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ನಾನು ಬಳಸೋವಂಥದ್ದು. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ ನಾನ್ ವೆಜ್ ಪುಡಿ ಅಂತ ಅಂದ್ಬಿಟ್ಟು ಅಡುಗೆನಲ್ಲಿ. ಸೊ ಇದೇ ನಾನ್ ವೆಜ್ ಪುಡಿ, ಆಲ್ರೆಡಿ ನಾನು ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ಒಂದ್ಸಲ ನೀವು ಚೆಕ್ ಮಾಡ್ಬೋದು. ನಂತರ ನೋಡಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಫ್ರೀ ಇರೋ ಟೈಮಲ್ಲಿ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಹಸಿ ಇದೆ, ಹಾಗಾಗಿ ನಾನು ಇದನ್ನು ಸಿಪ್ಪೆ ಬಿಡಿಸ್ತೇನೆ, ಅಂದರೆ ಸಿಪ್ಪೆ ತೆಗೆದೇನೆ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮಾಡ್ಕೊಳ್ಬೇಕಾದ್ರೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ, ಅದಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ಇರಲಿ, ಅಂದರೆ ಶುಂಠಿ ಪ್ರಮಾಣ. ಇವಾಗ ಇದನ್ನು ಕೂಡ ನೋಡಿ ಪೇಸ್ಟ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ನಾನು ಈ ಥರ ಒಂದು ಗಾಜಿನ ಒಂದು ಈ ಥರ ಬಾಟಲ್ನಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಆವಾಗ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಮನೆದಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಅಂದರೆ, ಹೊರಗಡೆ ನೀವು ನೋಡಿರ್ಬೋದು ಪ್ಯಾಕೆಟ್ಗಳು ಬರುತ್ತೆ, ಬಟ್ ಅದಷ್ಟು ಸೇಫ್ ಅಲ್ಲ. ನಂತರ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ. ಹಾಗೆಯೇ ನಾನು ಪ್ರತಿಯೊಂದು ಸ್ವೀಟಿಗೆ ಅಕ್ಕಿ ಹಿಟ್ಟನ್ನ ಮನೆಯದು ಅಂತ ಹೇಳ್ತಾ ಇರ್ತೀನಲ್ವ. ಸೊ ನಾನು ಮನೆಯಲ್ಲಿ ನೋಡಿ ಈ ಥರ ಅಕ್ಕಿನ ತೊಗೊಂಡು ಬಂದು ಸುಮಾರು ಫಸ್ಟು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಂತರ 2-3 ಬಾರಿ ನಾನು ಇದನ್ನು ಸ್ವಚ್ಛವಾಗಿ ನಾನು ತೊಳ್ಕೊಳ್ತೀನಿ. ಸೊ ನೀವು ಕೂಡ ಆದಷ್ಟು ಮನೆಯಲ್ಲಿ ಫ್ರೀ ಅಂದರೆ ಇವಾಗ ಜನ ಫ್ರೀ ಇರೋದೇ ಸ್ವಲ್ಪ ಕಷ್ಟ, ಬಟ್ ಫ್ರೀ ಮಾಡಿಕೊಂಡು ನಮ್ಮ ಒಂದು ಆರೋಗ್ಯಕ್ಕೆ ನಾವು ಏನು ಮಾಡ್ಕೊಳ್ಬೇಕು ಅದನ್ನು ನಾವು ಮನೆಯಲ್ಲೇ ಆದಷ್ಟು ಮಾಡಿಕೊಂಡು ನಾವು ತಿನ್ನೋದ್ರಿಂದ ನಾವು ಕೂಡ ಆರೋಗ್ಯವಾಗಿರ್ತೀವಿ, ಹಾಗೆ ನಮ್ಮ ಮನೆ ಒಂದು ಫ್ಯಾಮಿಲಿ ಕೂಡ ಸೇಫ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೆಲ್ತಿಯಾಗೂ ಕೂಡ ಇರ್ತಾರೆ. ಈಗ ನೋಡಿ, ನಾನು ಮತ್ತೊಮ್ಮೆ ಇದನ್ನು ಇನ್ನೊಂದು ಸಲ ತೊಳ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 3 ಬಾರಿ ನಾನು ತೊಳೆದಿದ್ದೀನಿ. ತುಂಬಾ ಧೂಳಿತ್ತು ಅಕ್ಕಿನಲ್ಲಿ, ಹಾಗಾಗಿ
ಇವಾಗ ನೀರೆಲ್ಲ ನೋಡಿ ತೆಗೆದಿದ್ದೀನಿ ಆಚೆ. ಇದನ್ನು ಇವಾಗ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇವಾಗ ನೋಡಿ 2 ದಿನ ನಾನು ಇದನ್ನು ಚೆನ್ನಾಗಿ ಒಣಗಿಸಿದ್ದೀನಿ ಬಿಸಿಲಲ್ಲಿ. ನಾವು ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಅಕ್ಕಿನ ನಾವು ಒಣಗಿಸಿ ನಾವು ಪೌಡರ್ ಮಾಡ್ಕೊಳ್ತೀವಿ ಆವಾಗ ಹಿಟ್ಟು ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಮುಗ್ಗು ಸ್ಮೆಲ್ ಬಂದುಬಿಡುತ್ತೆ, ಬೇಗ ಹಿಟ್ಟು ಹಾಳಾಗುತ್ತೆ. ಹಾಗಾಗಿ ಬೇಕಾದ್ರೆ 2 ಅಲ್ಲ 3 ದಿನ ಬೇಕಾದ್ರೆ ಒಣಗಿಸಿ ನೀವು ಮಿಷಿನ್ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಆಲ್ರೆಡಿ ಇವಾಗ ಮಿಷಿನಲ್ಲಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿದ್ದೀನಿ. ನಂತರ ಮುಖ್ಯವಾಗಿ ಒಂದು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಇರೋರು ಖಂಡಿತ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡಲೇಬೇಕು. ನೀವು ನೋಡ್ತಾ ಇರ್ಬೋದು, ಏನಪ್ಪ ಇದು ಆ ಪಾತ್ರೆ ತೊಳೆಯೋ ಜುಂಗುನ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು. ಇದು ಆಲ್ರೆಡಿ ಒಂದು 20ರಿಂದ 25 ದಿನದ ಹಳೇದು. ಇದು ಎಷ್ಟೋ ಜನ ಇದನ್ನು ಪಾತ್ರೆ ತೊಳೆದಾದ್ಮೇಲೆ ಮುಗೀತು ಇದ್ರ ಕೆಲಸ ಅಂತ ಅಂದ್ಬಿಟ್ಟು ತೊಳೆದು ಸೈಡಿಗೆ ಇಟ್ಬಿಡ್ತೀರಾ. ಬಟ್ ನಾವು ನಾನ್ ವೆಜ್ ಮಾಡಿದಾಗ ಹಾಲಿಂದು ಟೀದು ಎಲ್ಲ ಸ್ಮೆಲ್ ಕೂಡ ಈ ಒಂದು ಸ್ಕ್ರಬ್ಬಲ್ಲಿರುತ್ತೆ. ಇದನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ನೋಡಿ, ಒಂದು ಕಪ್ಪಿಗೆ ನಾನಿಲ್ಲಿ ಒಂದು ಡೆಟಾಲ್ನ ಇಲ್ಲಿ 1/4 ಕಪ್ ಹಾಕ್ಕೊಂಡಿದ್ದೀನಿ. ನಂತರ ಸರ್ಫು ಒಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ನಂತರ ಮುಖ್ಯವಾಗಿ ಬಿಸಿನೀರನ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಂತರ ಎಲ್ಲ ಸ್ಕ್ರಬ್ಗಳನ್ನೂ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಹಾಕಿ ಒಂದು 1/2 ಅವರಿಂದ 1 ಅವರ್ ಗಂಟ ನಾವು ಇದನ್ನು ನೆನೆಸಿ ಇದನ್ನು ಹಾಗೆ ಬಿಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಸ್ವಚ್ಛವಾಗಿ ನಾವು ತೊಳೆಯೋದ್ರಿಂದ ಇದರಲ್ಲಿರೋ ಅಂತಹ ಬ್ಯಾಡ್ ಸ್ಮೆಲ್ಲು ಹಾಗೆಯೇ ವೈರಸ್ಗಳು ಬ್ಯಾಕ್ಟೀರಿಯಾಸ್ ಇದೆಲ್ಲ ರಿಮೂವ್ ಆಗುತ್ತೆ. ಹಾಗೆಯೇ ನಾವು ದಿನನಿತ್ಯ ನಾವು ತಟ್ಟೆ ಪ್ಲೇಟು ಗ್ಲಾಸು ಪ್ರತಿಯೊಂದು ಕೂಡ ಇದರಲ್ಲೇ ನಾವು ತೊಳೆದು ನಾವು ಉಪಯೋಗಿಸೋದ್ರಿಂದ ಈ ಸ್ಕ್ರಬ್ಗಳನ್ನ ನಾವು ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ 2 ತಿಂಗಳಾದಮೇಲೆ ಇದನ್ನು ನೀವು ಬಿಸಾಕಿ, ಇಲ್ಲ ನೀವು ಬೇರೆ ಯಾವುದಕ್ಕಾದರೂ ನೀವು ಇದನ್ನು ಬಳಸ್ಕೊಳ್ಳೋಕ್ಕೆ ಇಟ್ಕೊಳ್ಳಿ. ಜಾಸ್ತಿ ತಿಂಗಳು ಕೂಡ ನಾವು ಇದನ್ನು ಬಳಸಬಾರ್ದು. ಸೊ 2 ತಿಂಗಳು ಸಾಕು. ಹಾಗೆಯೇ 15 ದಿನಕ್ಕೆ ಒಮ್ಮೆ ಆದರೂ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ. 1 ಅವರ್ ನಾನು ಇದನ್ನು ಹಾಗೆ ಬಿಟ್ಟಿದ್ದೆ. ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಟೀ ಪುಡಿಯೆಲ್ಲ ಏನಿತ್ತು ಈ ಒಂದು ಸ್ಕ್ರಬ್ಬಲ್ಲಿ ನೋಡಿ, ನಾವು ಇದನ್ನು ಚೆನ್ನಾಗಿ ತೊಳೆದಾಗ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಈಗ ಫೈನಲ್ ಆಗಿ ಇದನ್ನು ನಾವು ಒಂದು 3 ಬಾರಿ ಆದರೂ ಸ್ವಚ್ಛವಾಗಿ ತೊಳೆದು ನಂತರ ನಾನು ಬಿಸಿಲಲ್ಲಿ ಇದನ್ನು ಇಟ್ಬಿಟ್ಟು ನಂತರ ಬಳಸ್ತೀನಿ. ಹಾಗೆ ಈ ಟಿಪ್ಸು ಹೇಗಂತ ಅನ್ನಿಸ್ತು, ಹಾಗೆಯೇ ವಿಡಿಯೋ ಇಷ್ಟ ಆಯಿತಾ ಲೈಕು ಕಮೆಂಟು ಶೇರ್ ಮಾಡಿ ಹಾಗೆ ಹೈಪ್ ಮಾಡಿ. ಥ್ಯಾಂಕ್ ಯು.